ಎಲ್ರಿಗೂ ರಥಸಪ್ತಮಿ ಪ್ರಯುಕ್ತ ಈ ನಾಡಿನ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ರಿಗೂ ಶುಭೋದಯ. ನಿಮಗೂ ಸಹ ನಿಮ್ಮ ಎಲ್ಲ ಅನಿಸಿಕೆಗಳು ಈಡೇರಲಿ, ಒಳ್ಳೆಯದಾಗಲಿ. ಚೆಲುವನಾರಾಯಣ ಸ್ವಾಮಿ ಸನ್ನಿಧಿನಲ್ಲಿ ಹಿರಿಯರು ಮಾಡ್ಕೊಂಬಂದಂಥ ಪದ್ಧತಿಯನ್ನು ಜನಪದ ಕಲಾ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಉದ್ಘಾಟನೆ ಕರೆದಿದ್ರು. ನನಗೂ ಮನೆ ದೇವರಾದ್ರಿಂದ ರಥಸಪ್ತಮಿ ಒಂದು ಪುಣ್ಯ ದಿನ ಅಂತ ಹೇಳಿ ನಾನು ನನ್ನ ಕುಟುಂಬ ಸಮೇತ ಬಂದಿದ್ದೀನಿ. ಬಹುಶಃ ಕಳೆದ ವರ್ಷ ಬಂದಿದೆ. ಯಾವಾಗ ಅನಿವಾರ್ಯ ಬರ್ಲಿಕ್ಕಾಗಲ್ಲ, ಅದು ಅನಿವಾರ್ಯ. ಅದ್ರ ಬರೋಕ್ಕೆ ಅವಕಾಶ ಇದ್ದಾಗ ಬರ್ತೀವಿ. ಮತ್ತೆ ದೇವ್ರು ಒಳ್ಳೇದು ಮಾಡಿ ನಿಮಗೆಲ್ಲ. ಆಗಿದೆ. ಈಗ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳನ್ನ ಕಳ್ಸೋಕೆ ಹೇಳಿದ್ದೀನಿ. ಅವರ ಪರಿಹಾರಕ್ಕೆ ಶಾಸಕರು ಅವರು ವೈಯಕ್ತಿಕ ಕೊಟ್ಟಿದ್ದಾರೆ. ನೋಡೋಣ, ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದಷ್ಟು ಪರಿಹಾರವನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ಎಲ್ರಿಗೂ, ನಮ್ಮ ಜಿಲ್ಲೆ ಇರ್ಬೋದು, ಬೇರೆ ರಾಜ್ಯದ ಎಲ್ಲ ಯುವಕರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಪ್ರವಾಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಈ ಸ್ಥಳದ ಕೆಲವು ವ್ಯತ್ಯಾಸಗಳು ಇರಬಹುದು, ಆದರೆ ರಸ್ತೆಗಳು, ಕೆಟ್ಟಿರೋ ರಸ್ತೆಗಳಲ್ಲೂ ಆಕ್ಸಿಡೆಂಟ್ ಆಗ್ತವೆ, ಚೆನ್ನಾಗಿರೋ ರಸ್ತೆಯಲ್ಲೂ ಆಕ್ಸಿಡೆಂಟ್ ಆಗ್ತಾ ಇದೆ. ಒಂದು ಕಡೆ ಚೆನ್ನಾಗಿದ್ರೆ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ, ಕೆಟ್ಟೋಗಿದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಆಕ್ಸಿಡೆಂಟ್ ಆಗುತ್ತೆ. ಆದರೆ ನಮ್ಮ ಜರ್ನಿ ಇದೆಯಲ್ಲ, ಅದು ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಒಳ್ಳೆಯದು. ಪ್ರಾಣ ಹಾನಿ ಆದಾಗ ನಾವು ಎಷ್ಟೇ ಪರಿಹಾರ ಕೊಟ್ಟರು ಆ ಕುಟುಂಬಕ್ಕೆ ಒಂದು ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಜನ ಯುವಕರು, ಹಾಗಾಗಿ ಅವರಲ್ಲಿ ನಾನು ಇನ್ನು ಮುಂದೆ ಎಲ್ಲ ಯುವಕರು ಸಹ ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನೋದು ನಾನು ವಿನಂತಿ ಮಾಡ್ತೀನಿ. ಅದಕ್ಕೇನು ಪರಿಹಾರವನ್ನು ಕೊಡಬೇಕು ಅಂತ ನೆನೆ ಎಲ್ಲರೂ ಹೇಳಿದ್ರು. ನಾನು DC ಅವ್ರಿಗೆ ಹೇಳಿದ್ದೆ, ಅದನ್ನು ಮುಖ್ಯಮಂತ್ರಿಯವರು ರಿಲೀಫ್ ಫಂಡಲ್ಲಿ ಕೊಡಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿದ್ವಿ. ಅದು ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಈಗ ಎಸ್ಟಿಮೇಟು ಸ್ಯಾಂಕ್ಷನ್ ಆಗಿದೆ. ರಸ್ತೆ ಮತ್ತು ಗಾರ್ಡ್ ಇದನ್ನ ಮಾಡ್ತಾರಲ್ಲಿ. ಸ್ವಲ್ಪ ಕಾಂಟ್ರಾಕ್ಟ್ರು ಸ್ವಲ್ಪ ಲೇಟ್ ಮಾಡಿದಾರಂತೆ, ತಕ್ಷಣ ಮಾಡಕ್ಕೆ ಹೇಳ್ತೀವಿ. ಇನ್ನಿತರೆ ಅಲ್ಲಲ್ಲೇ ಆಗ್ತಾ ಇದೆ. ಮೊನ್ನೆ ಪಾಂಡವಪುರದ ಹತ್ರ ಆಗಿದ್ದು ಮಾಡಿದ್ದಾರೆ. ಬೇರೆ ಇನ್ನೆಲ್ಲಲ್ಲಿ ಮುಖ್ಯವಾಗಿ ಆಗ್ಬೇಕು ಅದನ್ನ ಎರಡನೇ ಹಂತದಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೀನಿ. ನಿಗಮದವ್ರಿಗೂ ಸಹ DC ಅವ್ರ ಜೊತೆ ಮಾತನಾಡಿ ತುಂಬಾ ತುರ್ತು ಎಲ್ಲೆಲ್ಲಿ ಆಗ್ಬೇಕು ಈ ತಿಂಗಳ ಒಳಗಡೆ ಮಂಜೂರಾತಿ ಕೊಡಕ್ಕೆ ಹೇಳಿದ್ದೀನಿ. ಅದು ಸ್ಯಾಂಕ್ಷನ್ ಆಗಿದೆ. ಏನಿಲ್ಲ, ಆಕ್ಸಿಡೆಂಟ್ ಆಗಿದೆ ಆ ಸ್ಥಳದಲ್ಲಿ, ರೋಡ್ ವೈಡನಿಂಗ್ ಆಗಿ ಸೊ ಒಂದು ಗಾರ್ಡನ್ನು ಮಾಡೋ ಅಂಥದ್ದು ಒಂದು ಆಗಿದೆ, ಸ್ಯಾಂಕ್ಷನ್ ಆಗಿದೆ, ತಕ್ಷಣ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.